ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹತ್ಯರು ಭಾಗ 20. ಧೂಪದ ಪೀಠ ಭಾಗ 3. ತೆರೆಯ ಮುಂದೆ ಇರುವ ಧೂಪದ ಪೀಠದ ಸ್ಥಾನವು ದೇವರ ಸನ್ನಿಧಿಯಲ್ಲಿ ಕ್ರಿಸ್ತನು ಮಾಡುವ ಮಧ್ಯಸ್ಥಿಕೆಯನ್ನು ಸೂಚಿಸುತ್ತದೆ ಎಂದು ನಾವು ನೋಡಿದ್ದೇವೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಿರಂತರವಾಗಿ ಧೂಪವನ್ನು ಸುಡುವುದು ಆತನ ನಿರಂತರ ಮಧ್ಯಸ್ಥಿಕೆಯನ್ನು ತೋರಿಸುತ್ತದೆ ಮತ್ತು ಆ ಪವಿತ್ರ ವಿಶಿಷ್ಟ ಧೂಪವು ತಂದೆಯ ಮುಂದೆ ಕ್ರಿಸ್ತನು ಬದಲಿಸಲಾಗದ ಪರಿಮಳಯುಕ್ತ ಅರ್ಪಣೆಯಾಗಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಇಂದು ನಾವು ಇನ್ನೂ 3 ವಿಶಿಷ್ಟಗಳನ್ನು ಅಧ್ಯಯನ ಮಾಡೋಣ. ಧೂಪವನ್ನು ಹಚ್ಚಲು ಬಳಸಿದ ಬೆಂಕಿ, ಅನ್ಯ ಧೂಪದ ವಿರುದ್ಧ ನಿರ್ಬಂಧ ಮತ್ತು ಪೀಠದ ಅಂಚಿನ ಸುತ್ತಲೂ ಇದ್ದ ಕಿರೀಟ. ಚಿನ್ನದ ಪೀಠದ ಮೇಲೆ ಉರಿಯುತ್ತಿದ್ದ ಬೆಂಕಿಯು ಯಾಜಕರು ತಮ್ಮ ಸ್ವತಃ ಮೂಲದಿಂದ ತಂದದ್ದಲ್ಲ. ಅದನ್ನು ಹೊರಗಿನ ಅಂಗಳದಲ್ಲಿದ್ದ ಪ್ರಾಣಿ ಬಲಿಗಳನ್ನು ಅರ್ಪಿಸುವ, ವಿಮೋಚನೆಯ ರಕ್ತವನ್ನು ಸುರಿಸುವ ತಾಮ್ರದ ದಹನ ಬಲಿಪೀಠದಿಂದ ತೆಗೆದುಕೊಳ್ಳಲಾಗುತ್ತಿತ್ತು. ಆ ಬಲಿಪೀಠದಿಂದ ಕೆಂಡವನ್ನು ಪವಿತ್ರ ಸ್ಥಳದೊಳಗೆ ತಂದು ಧೂಪವನ್ನು ಹಚ್ಚಲು ಚಿನ್ನದ ಪೀಠದ ಮೇಲೆ ಇಡಲಾಗುತ್ತಿತ್ತು. ಈ ಸಂಕಲ್ಪವು ಆಕಸ್ಮಿಕವಾದುದಲ್ಲ. ಧೂಪದ ಸುವಾಸನೆಯು ಸಂಪೂರ್ಣವಾಗಿ ಬಲಿಯ ಬೆಂಕಿಯ ಮೇಲೆ ಅವಲಂಬಿತವಾಗಿತ್ತು. ಬಲಿಯಿಲ್ಲದೆ ಬೆಂಕಿ ಇಲ್ಲ, ಬೆಂಕಿ ಇಲ್ಲದೆ ಧೂಪವಿಲ್ಲ, ಧೂಪವಿಲ್ಲದೆ ದೇವರ ಮುಂದೆ ಸುವಾಸನೆ ಇಲ್ಲ. ಈ ಬಂಧನದ ಇಡೀ ಸರಣಿಯು ರಕ್ತದ ಬಲಿಪೀಠದಿಂದಲೇ ಪ್ರಾರಂಭವಾಯಿತು. ಇದು ಹೊಸ ಒಡಂಬಡಿಕೆಯಾದ್ಯಂತ ಹರಿಯುವ ಒಂದು ಸತ್ಯವನ್ನು ಸಾರುತ್ತದೆ. ದೇವರಿಗೆ ನಮ್ಮ ಪ್ರವೇಶ, ನಮ್ಮ ಪ್ರಾರ್ಥನೆ, ನಮ್ಮ ಆರಾಧನೆ ಮತ್ತು ತಂದೆಯ ಸಮೀಪಕ್ಕೆ ಹೋಗುವುದು ಇವೆಲ್ಲವೂ ಕ್ರಿಸ್ತನ ಬಲಿಯಿಂದ ಮಾತ್ರ ಸಾಧ್ಯ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 22 ಹೀಗೆ ಹೇಳುತ್ತದೆ: ಸಹೋದರರೇ, ಯೇಸುವು ನಮಗಾಗಿ ತೆರೆಯ, ಅಂದರೆ ತನ್ನ ಶರೀರದ ಮುಖಾಂತರ ಉಂಟು ಮಾಡಿದ ಹೊಸದು ಜೀವವುಳ್ಳ ಆದ ಮಾರ್ಗದ ಮೂಲಕ ನಮಗೆ ಪವಿತ್ರ ಸ್ಥಳದೊಳಗೆ ಪ್ರವೇಶಿಸಲು ಆತನ ರಕ್ತದ ಆಧಾರದಿಂದ ಧೈರ್ಯ ಉಂಟಾಗಿದೆ. ಆದುದರಿಂದ ನಾವು ದೃಢವಾದ ನಂಬಿಕೆಯೊಡನೆ ನಿರ್ಮಲವಾದ ಹೃದಯದೊಡನೆ ದೇವರ ಸನ್ನಿಧಿಗೆ ಸೇರಿ ಬರೋಣ. ಸನ್ನಿಧಿಯ ಹಾದಿಯು ಕ್ರಿಸ್ತನ ಶರೀರದ ಮೂಲಕ, ಅಂದರೆ ಆತನ ಬಲಿಯ ಮೂಲಕ ಇದೆ. ನಮ್ಮ ಪ್ರಾರ್ಥನೆಯು, ಧೂಪವು, ಆತನ ವಿಮೋಚನೆಯು ಬೆಂಕಿಯಿಂದ ಹಚ್ಚಲ್ಪಡುತ್ತದೆ. ಕ್ರಿಸ್ತನ ಮರಣವು ತೆಗೆದು ಹಾಕಿದರೆ ಬೆಂಕಿ ಹಾರಿ ಹೋಗುತ್ತದೆ. ಬೆಂಕಿಯನ್ನು ತೆಗೆದರೆ ಧೂಪ ಉರಿಸಲಾಗದು. ಬಲಿಯನ್ನು ತೆಗೆದರೆ ದೇವರ ಪ್ರಾರ್ಥನೆ, ದೇವರ ಸನ್ನಿಧಿಯಲ್ಲಿ ಮೇಲೇರಲು ದಾರಿಯೇ ಇರುವುದಿಲ್ಲ. ಯಾಜಕ ಕಂಡ 10ನೇ ಅಧ್ಯಾಯ 1ರಿಂದ 2 ನಾದಾಬ ಮತ್ತು ಅಬೀಹು ಎಂಬುವವರು ವಿಧಿಸಿದ ಮೂಲದಿಂದಲೇ ಬೇರೆ ಬೆಂಕಿಯನ್ನು ತಂದಾಗ ಏನಾಯಿತು ಎಂಬುದು ದಾಖಲಿಸಲಾಗಿದೆ. ಅವರು ಯೆಹೋವನ ಮುಂದೆ ಅನ್ಯ ಬೆಂಕಿಯನ್ನು ತಂದರು ಮತ್ತು ಅದರಿಂದ ಭಸ್ಮವಾದರು. ಇದರ ಪಾಠವು ಖಚಿತವಾದುದು. ಬೆಂಕಿಯು ಸರಿಯಾದ ಸ್ಥಳದಿಂದಲೇ ಬರಬೇಕು. ದೇವರ ಸನ್ನಿಧಿಗೆ ಹೋಗಲು 2 ಮಾರ್ಗವಿಲ್ಲ. ಕ್ರಿಸ್ತನ ಬಲಿಯ ಹೊರತಾಗಿ ಯೆಹೋವನ ಮುಂದೆ ಸ್ವೀಕಾರವಾಗಿ ಬೇರೆ ಯಾವುದೇ ಸ್ವಯಂ ನಿರ್ಮಿತ ಪ್ರಾರ್ಥನೆ ಇಲ್ಲ. ವಿಮೋಚನಾ ಮೌಲ್ಯದ ಬಲಿ ಇಲ್ಲದೆ ದೇವರನ್ನು ಸಮೀಪಿಸಲು ಪ್ರಯತ್ನಿಸುವ ಪ್ರತಿಯೊಂದು ಧರ್ಮ, ಆಧರಣೆ ಅಥವಾ ಧಾನ್ಯ ವಿಧಾನಗಳೆಲ್ಲವೂ ಅನ್ಯ ಬೆಂಕಿಯಂತಿದೆ. ಗೂಡಾರದ ಎಚ್ಚರಿಕೆಯು ಇಲ್ಲಿ ಸ್ಪಷ್ಟವಾಗಿದೆ. ವಿಮೋಚನಾ ಕಾಂಡ 30ನೇ ಅಧ್ಯಾಯ 9 ಗೂಡಾರದ ಸೂಚನೆಗಳೆಲ್ಲ ಅತ್ಯಂತ ಕಟ್ಟುನಿಟ್ಟಾದ ನಿರ್ಬಂಧ ಹೊಂದಿದೆ. ನೀವು ಈ ಪೀಠದ ಮೇಲೆ ಅನ್ಯ ಧೂಪವನ್ನಾಗಲಿ, ದಹನ ಬಲಿಯನ್ನಾಗಲಿ, ಧಾನ್ಯ ಬಲಿಯನ್ನಾಗಲಿ ಅರ್ಪಿಸಬಾರದು ಮತ್ತು ಅದರ ಮೇಲೆ ಪಾನಾರ್ಪಣೆಯನ್ನು ಸುರಿಸಬಾರದು. ಮತ್ತು 37-38 ಆ ಧೂಪದ ಸೂತ್ರವನ್ನು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಯಾರೂ ತಯಾರಿಸಬಾರದು ಎಂದು ಸೇರಿಸುತ್ತವೆ. ಆ ಸೂತ್ರವು ಪವಿತ್ರವಾದದ್ದು, ನಿರಂತರವಾದದ್ದು ಮತ್ತು ಸಂಪೂರ್ಣವಾಗಿ ಯೆಹೋವನಿಗೆ ಸೇರಿದ್ದು. ಅದರ ಬದಲಾಗಿ ಯಾವುದನ್ನಾದರೂ ನಿರ್ಮಿಸಲು ಪ್ರಯತ್ನಿಸುವವರನ್ನು ಅವನು ಜನರಿಂದ ಹೊರಹಾಕಬೇಕೆಂದು ಶಿಕ್ಷೆ ವಿಧಿಸಲಾಗಿತ್ತು. ದೇವರ ಮುಂದೆ ಏರುವ ಧೂಪವು
ಆ ಒಂದು ನಿರ್ದಿಷ್ಟ ಸೂತ್ರದೇ ಆಗಿರಬೇಕು. ಬೇರೆ ಯಾವುದೂ ಅದರ ಸ್ಥಾನವನ್ನು ಪಡೆಯಲು ಸಾಧ್ಯವಿರಲಿಲ್ಲ. ಅದೇ ರೀತಿಯಲ್ಲಿ ತಂದೆಯ ಮುಂದೆ ನಮ್ಮ ಆರಾಧನೆ ಮತ್ತು ಸಂಧಿಸುವ ಮಧ್ಯಗಾರನು ಒಬ್ಬ ನಿರ್ದಿಷ್ಟ ವ್ಯಕ್ತಿಯೇ ಆಗಿದ್ದಾನೆ ಮತ್ತು ಬೇರೆ ಯಾರೂ ಆತನ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ. ದೇವನು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾದ ಕ್ರಿಸ್ತ ಯೇಸುವೆ. ಈತನು ಎಲ್ಲರಿಗೂ ವಿಮೋಚನೆಯ ಬೆಲೆಯಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಮಧ್ಯಸ್ಥನು ಒಬ್ಬನೇ, ಅನೇಕರಲ್ಲ. ಹಲವು ಆಯ್ಕೆಗಳಲ್ಲಿ ಒಬ್ಬನಲ್ಲ, ಬದಲಾಗಿ ಒಬ್ಬನೇ. ಧೂಪವು ಸೂತ್ರವು ಹೇಗೆ ನಿರಂತರವೋ ಮತ್ತು ಬದಲಿಸಲಾಗದೋ ಹಾಗೆಯೇ ಕ್ರಿಸ್ತನ ಮಧ್ಯಸ್ಥಿಕೆಯೂ ಕೂಡ ಕ್ರಿಸ್ತನನ್ನು ಬದಿಗಿಟ್ಟು ದೇವರಿಗೆ ಮಾಡುವ ಯಾವುದೇ ಪ್ರವೇಶ ಎಂಬುದು ಮಾನವ ಮಧ್ಯಸ್ಥರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆ ಅಥವಾ ಇನ್ನಾವುದೇ ಹಾದಿಯ ಮೂಲಕ ದೇವರನ್ನು ತಲುಪುತ್ತವೆ ಎಂದು ಆತ್ಮಿಕ ಆಚರಣೆಯು ಅನುಮತಿ ಇಲ್ಲದ ಅನಧಿಕೃತ ಧೂಪ. ಅದಕ್ಕೆ ವಿಧಿಸಲ್ಪಟ್ಟ ಬೆಂಕಿ ಇಲ್ಲ. ಯೆಹೋವನಿಗೆ ಸೇರಿದ ಸೂತ್ರವು ಅದಕ್ಕಿಲ್ಲ. ಅದು ದೇವರ ಸಿಂಹಾಸನವನ್ನು ತಲುಪುವುದಿಲ್ಲ. ಇದು ಸೀಮಿತವಾದ ಸತ್ಯವಲ್ಲ, ಬದಲಾಗಿ ಬಿಡುಗಡೆ ನೀಡುವ ಸತ್ಯವಾಗಿದೆ. ಏಕೆಂದರೆ ನಮಗೆ ಒಬ್ಬನೇ ಮಧ್ಯಸ್ಥಗಾರನಾಗಿದ್ದಾನೆ ಮತ್ತು ಆತನು ಯಾವಾಗಲೂ ನಮಗಾಗಿ ಮಧ್ಯಸ್ಥಿಕೆ ಜೀವಿಸುತ್ತಿದ್ದಾನೆ. ಕ್ರಿಸ್ತನ ಮೂಲಕ ದೇವರ ಬಳಿ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಮಧ್ಯಸ್ಥಗಾರನ ಸತತ ಮತ್ತು ಸಂಪೂರ್ಣ ಗಮನವಿರುತ್ತದೆ. ನಾವು ಗಮನವಿಟ್ಟು ಕೇಳಲಾರದ ಅಥವಾ ಗೊಂದಲದಲ್ಲಿರುವ ಮಧ್ಯಸ್ಥಗಾರನನ್ನು ಹೊಂದಿಲ್ಲ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಸಮಯೋಚಿತವಾದ ಸಹಾಯಕ್ಕಾಗಿ ಕೃಪೆಯನ್ನು ಪಡೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ನಾವು ಧೈರ್ಯದಿಂದ ಬರಬಹುದು, ಏಕೆಂದರೆ ಆ ಸೂತ್ರವು, ಅಂದರೆ ಇದರ ಪರಿಹಾರ, ನಮ್ಮದಲ್ಲ, ಅದು ದೇವರದು. ಅದಕ್ಕಾಗಿಯೇ ಆತನು ನಮ್ಮನ್ನು ವಿಮೋಚಿಸಲು ತನ್ನ ಮಗನನ್ನು ಕಳುಹಿಸಿದನು. ಚಿನ್ನದ ಧೂಪದ ಪೀಠದ ಮೇಲ್ಭಾಗದ ಅಂಚಿನ ಸುತ್ತಲೂ ಚಿನ್ನದ ಕಿರೀಟ ಹೊಂದಿತ್ತು. ಇದನ್ನು ಮೇಜಿನ ಮೇಲಿದ ಕಿರೀಟದಂತೆಯೇ ಒಂದು ಅಂಚು ಅಥವಾ ಬಾರ್ಡರ್ ಎನ್ನಲಾಗುತ್ತಿತ್ತು. ವಾಸ್ತವವಾಗಿ ಈ ಕಿರೀಟವು ಕೆಂಡ ಮತ್ತು ಧೂಪವು ಪೀಠದಿಂದ ಕೆಳಗೆ ಬೀಳದಂತೆ ತಡೆಯುತ್ತಿತ್ತು. ಆದರೆ ಮೇಜಿನ ಕುರಿತು ಅಧ್ಯಯನ ಮಾಡುವಾಗ ನಾವು ನೋಡಿದಂತೆ ಕಿರೀಟವು ಅದರ ಮೇಲಿರುವ ವಸ್ತುವಿನ ರಾಜತ್ವವನ್ನು ಸಾರುತ್ತದೆ. ಧೂಪದ ಪೀಠವು ಕಿರೀಟವನ್ನು ಧರಿಸಿತು. ಇದು ಕೇವಲ ಯಾಜಕರಿಗೆ ಸಂಬಂಧಿಸಿದ ಪೀಠೋಪಕರಣವಾಗಿರಲಿಲ್ಲ, ಅದು ಒಬ್ಬ ಅರಸನ ಸೇವೆಯಾಗಿತ್ತು. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಲ್ಪಟ್ಟ ಯೇಸುವು ಮರಣದ ಯಾತನೆಯನ್ನು ಅನುಭವಿಸುವುದಕ್ಕೋಸ್ಕರ ಈಗ ಆತನಿಗೆ ಮಹಿಮೆ, ಘನತೆ ಎಂಬ ಕಿರೀಟವು ಧರಿಸಲ್ಪಡುವುದನ್ನು ನಾವು ನೋಡುತ್ತೇವೆ. ಕಿರೀಟವು ಬಂದದ್ದು ಶ್ರಮದ ನಂತರವೇ. ತಾಮ್ರದ ಬಲಿಪೀಠದ ಮೇಲಿನ ಬಲಿಯು ಸದ್ಯವಾಗಿಸಿದ್ದನ್ನು ಅರ್ಪಿಸಲು ಯಾಜಕನು ಧೂಪದ ಪೀಠವನ್ನು ಬಳಸುತ್ತಿದ್ದನು. ಮೊದಲು ತಾಮ್ರದ ಬಲಿಪೀಠ ಬಂದಿತ್ತು, ನಂತರ ಧೂಪದ ಪೀಠ ಬಂದಿತ್ತು. ಅದೇ ರೀತಿಯಲ್ಲಿ ಆತನ ವಿಮೋಚನಾ ಮೌಲ್ಯವು ಮೊದಲು ಬಂದಿತ್ತು, ನಂತರ ಉನ್ನತೀಕರಣ ಬಂದಿತ್ತು. ಧೂಪದ ಪೀಠದ ಮೇಲಿರುವ ಕಿರೀಟವು ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿ ಮಹಿಮೆಯುಕ್ತನಾದ ಕ್ರಿಸ್ತನ ಕಿರೀಟವಾಗಿದೆ. ಆತನು ಈಗ ತಂದೆಯ ಬಲಗಡೆಯಲ್ಲಿ ಮಹಿಮೆ ಮತ್ತು ಘನತೆಯ ಕಿರೀಟವನ್ನು ಧರಿಸಿ ಸಿಂಹಾಸನದ ಮುಂದೆ ತನ್ನ ಪರಿಪೂರ್ಣ ಮಧ್ಯಸ್ಥಿಕೆಯ ಧೂಪವನ್ನು ಅರ್ಪಿಸುತ್ತಿದ್ದಾನೆ. ಮತ್ತು ಪ್ರಕಟಣೆ 19ನೇ ಅಧ್ಯಾಯ 12ನೇ ವಾಕ್ಯ ಆತನು ಅನೇಕ ಕಿರೀಟಗಳನ್ನು ಧರಿಸಿದ್ದಾನೆ ಎಂದು ಹೇಳುತ್ತದೆ. ಧೂಪದ ಪೀಠದ ಮೇಲಿದ್ದ ಒಂದು ಕಿರೀಟವು ಅದರ ಒಂದು ಸಣ್ಣ ನೋಟ ಮಾತ್ರ. ತಂದೆಯ ಸಿಂಹಾಸನದ ಮುಂದೆ ನಮ್ಮ ಮಧ್ಯಸ್ಥಗಾರನಾಗಿ ಸೇವೆ ಸಲ್ಲಿಸುತ್ತಿರುವವನು ಕೇವಲ ಅರ್ಪಣೆಯಾಗಿ ಕಾಯುತ್ತಿರುವ ಸೋತ ಯಾಜಕನಲ್ಲ. ಆತನು ಕಿರೀಟಧಾರಿ ರಾಜಾಧಿರಾಜನು. ಆತನು ಯಾರು ಮತ್ತು ಆತನು ಏನು ಮಾಡಿದ್ದಾನೆ ಎಂಬುದರ ಆಧಾರದ ಮೇಲೆ ಆತನು ಮಧ್ಯಸ್ಥಿಕೆಯನ್ನು ಕೇಳಿಸಿಕೊಳ್ಳಲಾಗುತ್ತದೆ. ಆತನು ಮಧ್ಯಸ್ಥಗಾರಿಕೆ ಮಾಡುವಾಗ ತಂದೆಯು ಆಲಿಸುತ್ತಾನೆ.
ಆತನು ನಮ್ಮ ಪ್ರಾರ್ಥನೆಗಳನ್ನು ತನ್ನ ಪರಿಮಳಯುಕ್ತ ಮಧ್ಯಸ್ಥಿಕೆಯ ಮೂಲಕ ಅರ್ಪಿಸಿದಾಗ ತಂದೆಯು ಅವುಗಳನ್ನು ಸ್ವೀಕರಿಸುತ್ತಾನೆ. ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಾಕ್ಯ ಈ ಮಹಾಯಾಜಕನನ್ನು ಹೀಗೆ ವರ್ಣಿಸುತ್ತದೆ: ಪವಿತ್ರನು, ನಿರ್ದೋಷಿಯೂ ನಿಷ್ಕಳಂಕನು, ಪಾಪಿಗಳಿಗೂ ನಮಗೂ ಸಂಬಂಧವಿಲ್ಲದವನು, ಆಕಾಶ ಮಂಡಲಗಳಿಗಿಂತಲೂ ಉನ್ನತವಾದ ಪದವಿಗೆ ಏರಿಸಲ್ಪಟ್ಟವನು ಆಗಿದ್ದಾನೆ. ಈ ಪೀಠವು ಭೂಮಿಯ ಮೇಲಿನ ತೆರೆಯ ಮುಂದೆ ನಿಂತಂತಿದೆ. ಆಕಾಶ ಮಂಡಲಗಳಿಗಿಂತ ಉನ್ನತವಾಗಿ ಏರಿಸಲ್ಪಟ್ಟಿದೆ. ಕಿರೀಟಧಾರಿ ಅರಸನಾಗಿ ಆತನು ಆಳುತ್ತಿದ್ದಾನೆ ಮತ್ತು ಆತನ ಪರಿಪೂರ್ಣ ಮಧ್ಯಸ್ಥಿಕೆಯ ಧೂಪವು ತಂದೆಯ ಮುಂದೆ ನಿರಂತರವಾಗಿ ಏರುತ್ತಿದೆ. ಪ್ರಾರ್ಥನೆ. ನಮ್ಮ ದೇವರಾದ ಯೆಹೋವನೇ, ನೀನು ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳುವವನಾಗಿದ್ದಿ. ನಿನ್ನ ಕುಮಾರನ ಬಲಿಯ ಬೆಂಕಿಯು ನಮಗಾಗಿ ಪ್ರಾರ್ಥನೆಯನ್ನು ಪೀಠವನ್ನು ಹಚ್ಚಿದ್ದಕ್ಕಾಗಿ ನಿನಗೆ ವಂದಿಸುತ್ತೇವೆ. ಶಿಲುಬೆಯ ಕಾರಣದಿಂದ ಈಗ ನಿನ್ನ ಸನ್ನಿಧಿಗೆ ಬರಲು ಜೀವಂತ ಮತ್ತು ಉರಿಯುತ್ತಿರುವ ಮಾರ್ಗವಿದೆ ಎಂದು ನಾವು ಸ್ತುತಿಸುತ್ತೇವೆ. ಆತನು ಮರಣ ಹೊಂದಿದಾಗ ಧೂಪವು ತಣ್ಣಗಾಗಲಿಲ್ಲ. ಬದಲಾಗಿ ಆತನು ಎದ್ದು ನಿನ್ನ ಬಲಗಡೆಗೆ ಏರಿದಾಗ ಅದು ಮೊದಲಿಗಿಂತಲೂ ಪ್ರಕಾಶಮಾನವಾಗಿ ಉರಿಯುತ್ತಿತ್ತು. ನಮ್ಮ ಸ್ವಂತ ಅರ್ಹತೆ ಮತ್ತು ನಮ್ಮ ಸ್ವಂತ ಧಾರ್ಮಿಕ ಪ್ರಯತ್ನ ಅಥವಾ ನಮ್ಮ ಸ್ವಂತ ಒಳ್ಳೆತನವೆಂಬ ಅನ್ಯ ಬೆಂಕಿಯೊಂದಿಗೆ ನಿನ್ನನ್ನು ಸಮೀಪಿಸಲು ಪ್ರಯತ್ನಿಸಿದ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸು. ನೀನು ನಮಗೆ ನೀಡಿರುವ ಒಬ್ಬನೇ ಮಧ್ಯಸ್ಥಗಾರನಾದ ಕ್ರಿಸ್ತನ ಮೂಲಕವೇ ನಿನ್ನ ಬಳಿ ಬರಲು ನಮಗೆ ಕಲಿಸು ಮತ್ತು ಆತನನ್ನು ಕೇವಲ ಯಾಜಕರನ್ನಾಗಿ ಮಾತ್ರವಲ್ಲದೆ ನಿನ್ನ ಬಲಗಡೆ ಆಳುತ್ತಿರುವ ಕಿರೀಟಧಾರಿ ಅರಸನನ್ನಾಗಿ ನೋಡಲು ನಮಗೆ ಸಹಾಯ ಮಾಡು. ನಾವು ಧೈರ್ಯದಿಂದ ನಿನ್ನ ಸನ್ನಿಧಿಗೆ ಬರುವಂತೆ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.